ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೇನೂ ಗೊತ್ತಿಲ್ಲ. ನನಗೊಂದು ಮುತ್ತು ಕೊಡ್ಬೇಕಷ್ಟೆ. ನೀನು ನನಗೆ ಮುತ್ತು ಕೊಟ್ಟಿಲ್ಲ ಅಂದರೆ ನಾನು ನಿನಗೆ ಶಿಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಏನದು? ಅದೇ ಅದಾ ಇದೆ. ಕೂಗ್ಬೇಡ ಸುಬ್ಬು, ಕಾಂತವ ಬಂದ್ರೆ ರಂಪಟನೆ ಮಾಡ್ಬಿಡ್ತಾರೆ. ಅಷ್ಟು ಜೋರ ಕಚ್ಚಿರಿ ಏನ್ ಮೇಡಮ್? ಏನಾಯ್ತು ಯಾಕಪ್ಪ ಕಾರ್ತಿಕೇಯ ಕೂಡ್ಕಂಡೆ? ಅದು ಕಾಂತ ಮತ್ತೆ ಅದು ಚಿರಳೆ ನೋಡಿದೆ, ಅದಕ್ಕೆ ಕೂತ್ಕೊಂಡೆ. ಹೌದಾ? ಜಿರ್ಲೆ ನೋಡಿ ಹೆಣ್ಣು ಮಕ್ಕಳು ಹೆದರ್ಕೋಬೇಕು, ನೀನ್ ಯಾಕೆ ಹೆದರ್ಕಂಡೆ? ಅದು ಆ ಜಿರಳೆ ಸ್ವಲ್ಪ ತರಲೆ ಯಾಕಂತ ಮತ್ತೆ ನೋಡಿದ್ದಲ್ಲ ನಾನು, ಅದು ಕಚ್ಬಿಡ್ತು. ಜಿರ್ಲೆಗೆ ಇಷ್ಟು ದೊಡ್ಡ ಬಾಯಿ ಇದೆಯಾ? ನಾನ್ ನಂಬಲ್ಲ ಕಣೋ. ಕಳ್ಳು ಕಾರ್ತಿಕೇಯನೇ, ವಿಶಾಲವಾದ ಅಕ್ಷಿ, ಪದ್ಮನಾಭ, ಅನಂತ ಸೇನ. ಕಾಂತಮ್ಮನವರೇ, ಯಾಕೆ ಕೂಗ್ತಾ ಇದ್ದೀರಾ? ನಾನ ಕೂಕೊಂಡಿದ್ದು, ನಿಮ್ ಮಗ ಕೂಕೊಂಡಿದ್ಕೆ ನಾನ್ ಬಂದಿದ್ದು. ಇಲ್ಲಿ ನೋಡಿ, ನಿಮ್ ಮಗನಿಗೆ ಜಿರ್ಲೆ ಕಚ್ತಂತೆ, ಜಿರ್ಲೆ. ಅತ್ತೆ ಸುಬ್ಬು, ಜಿರ್ಲೆ ಇಷ್ಟು ದೊಡ್ಡದಾಗ ಕಚ್ಚುತ್ತೇವಾ? ಅದು ಅಲ್ಲ, ಅದು ಜಿರ್ಲೆ ಅಲ್ಲ, ಬೆಕ್ಕು ಬೆಕ್ಕು ಮತ್ತೆ ಕಚ್ಬಿಡ್ತು. ಹೌದು ಹೌದು. ಕಳ್ಬೇಕು ಹೆಣ್ಬೇಕಿರ್ಬೇಕು. ಲಿಪ್ಸ್ಟಿಕ್ ಮಾರ್ಕ್ ಬೇರೆ ಇದೆ. ಹೌದಲ್ಲ? ಅಂದ್ರೆ ಈ ಕೆಲ್ಸ ನಾ ಮಾಡಿರೋದು ಮೇಡಮ್ ಅವರೇ. ಹೇಳಿ ಮೇಡಮ್ ಅವರೇ, ಈ ಮಾರ್ಕ್ ಮಾಡಿರೋದು ನೀವೇ ತಾನೇ? ಇಲ್ಲಪ್ಪ, ನಾನಲ್ಲ. ನಾನ್ ಬರೋಕ್ ಮುಂಚೆನೆ ಆ ಬೆಕ್ಕು ಸುಬ್ಬು ಕಚ್ಬಿಟ್ಟು ಓಡೋಗ್ಬಿಟ್ಟಿತ್ತು. ನಾನು ಇವ್ರಿಗೆ ಹೋಗಿದ್ದಕ್ಕೆ ಬಂದಿದ್ದು. ನೀವು ಬಂದಿದ್ದಕ್ಕೆ ಇವ್ನ್ ಹೋಗಿದ್ದ? ಇಲ್ಲ ಇಲ್ಲ, ಇವ್ನ್ ಕೂಗಿದ್ದಕ್ಕೆ ನಾನು ಬಂದಿದ್ದು. ಅಪ್ಪ ಪಾಪ, ಕಳ್ಬೇಕು ಬಂದು ನಮ್ ಸುಬ್ಬುನ ಕಚ್ಬಿಟ್ಟು ಹೋಗ್ಬಿಟ್ಟಿದೆ. ಗಾಯ ಆಗಿರುತ್ತೆ, ಕರ್ಕೊಂಡೋಗಿ ಔಷಧಿ ಹಚ್ಚಪ್ಪ. ಈ ಗಾಯಕ್ಕೆ ಔಷಧಿ ಇಲ್ಲಮ್ಮ. ಇನ್ 3 ತಿಂಗಳು ಈ ಗಾಯ ವಾಸಿ ಆಗಲ್ಲ. ಅಪ್ಪ ಮಗನೇ ಬಾರೋ. ಅತ್ತೆ, ಈ ಮನೇಲಿ ಗಂಡ ಹೆಂಡತಿ ಮಧ್ಯೆ ಬರೋ ಕೆಟ್ಟ ಜಿರಳೆಗಳು ಮತ್ತೆ ತಿಗಣೆಗಳ ಕಾಟ ಜಾಸ್ತಿ ಆಗೋಗಿದೆ. ಅದ್ರಲ್ಲೂ ಈ ಮುಹೂರ್ತ ಅನ್ನೋ ನೆಪ ಇಟ್ಕೊಂಡು ನಾನು ಇವರಿಬ್ಬರನ್ನ ದೂರ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೇನೆ. ಲೇ, ಹಿರಿಯರು ಇರೋದು ಶಾಸ್ತ್ರ ಸಂಪ್ರದಾಯಗಳನ್ನ ಹೇಳೋದಕ್ಕೆ. ಹಿರಿಯರಾದವರು ತಿಳ್ಕೋಬೇಕು. ಏನೇ ಆಗಲಿ, ಆ ಕಳ್ಳ ಬೆಕ್ಕನ್ನ ನಾನು ಹಿಡಿತೀನಿ. ರಾವಣಿ ಮೇಡಮ್ ಅವರೇ, ಏನೇ ಆಗ್ಲಿ ಈ ಗಂಡ ಹೆಂಡತಿ ಕದ್ದು ಮುಚ್ಚಿ ಮುದ್ದಾಟ ಆಡೋದನ್ನ ನೋಡೋದಕ್ಕೆ ಮಜ್ಜವಾಗಿರುತ್ತೆ. ನೀವು ಸುಬ್ಬು ಒಂದಾಗಿಲ್ಲ ಅಂದ್ರೂ ಯಾವಾಗ್ಲೂ ಜೊತೆಯಾಗಿರ್ತೀರ. ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೀಗೆ ಗಂಡ ಹೆಂಡತಿ ಯಾವಾಗ್ಲೂ ಜೊತೆಯಾಗಿರೋ ಅದೃಷ್ಟ ಎಷ್ಟು ಜನಕ್ಕಿರುತ್ತೆ ಹೇಳಿ?